ಇವಾಗ ನೌಕರಿ ವಿಚಾರವಾಗಿ ಸೊಸೆ ನೌಕರಿ ವಿಚಾರವಾಗಿ ಸಿಎಂ ಅನ್ನು ಭೇಟಿ ಮಾಡಿದ್ರಿ. ಏನಾದರೂ ಸಿಎಂ ಆಫೀಸಿಂದ ಅಥವಾ ಜಿಲ್ಲಾಧಿಕಾರಿಗಳ ಆಫೀಸಿಂದ ಏನಾದರೂ ಮಾಹಿತಿ ಬಂದಿದೆಯಾ ಆ ವಿಚಾರ? ಇಲ್ಲ, ಸಿ ಎಮ್ ಆಫೀಸ್ನಿಂದ ಅಥವಾ ಅಧಿಕಾರಿಗಳಿಂದ ನಮಗೆ ಯಾರು ವೈಯಕ್ತಿಕವಾಗಿ ನಮಗೇನು ಯಾವುದೂ ಮಾಹಿತಿ ಸಿಕ್ಕಿಲ್ಲ. ಆದರೆ ನಾವು ಯಾರನ್ನೂ ಕಂಡು ಇದು ಮಾಡ್ದೆ, ಡಿ ಸಿ ಅವರು ಮೊನ್ನೆ ಸ್ಪೆಷಲ್ ಡಿ ಸಿ ಅವ್ರು ಕಂಡು ಬಂದಿದ್ವಿ. ಅವರು ಅರ್ಜಿ ಕೊಡ್ರಪ್ಪ ನಾವು ಮಾಡ್ತೀವಿ ಅಂತಂತ ಹೇಳಿದ್ದಾರೆ. ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಅವರು ಆ ತಕ್ಷಣಕ್ಕೆ ನಮಗೆ ವಿದ್ಯಾರ್ಥಿ ಸರ್ಟಿಫಿಕೇಟ್ಗಳನ್ನ ಕೊಡ್ರಿ ಅಂತ ಕಳಿಸ್ಕೊಡ್ರಿ ಅಂತ ಹೇಳಿದರು. ನಾವು ಒಂದು ಇದರಲ್ಲಿ ನಾವು ಅದನ್ನು ಇದು ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾವು ಇಷ್ಟರಲ್ಲೇ ನಾವು ಡಿ ಸಿ ಅವ್ರನ್ನ ಕಂಡು ಅವರು ಮನವಿ ಸಲ್ಲಿಸಿ ಬರ್ತಾಯಿದ್ದೀವಿ. ಖಾಯಂ ನೌಕರಿ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಅದಕ್ಕೆ ಸ್ಪಂದಿಸ್ತದೆ ಅಂತ ನಮಗೆ ಅತ್ಯಂತ ನಂಬಿಕೆ ಇದೆ, ಭರವಸೆ ಇದೆ. ಈ ವಿಚಾರವಾಗಿ ತಾವು ಅರ್ಜಿ ಸಲ್ಲಿಸಕ್ಕೆ ಮುಂದಾಗಿದ್ರಿ ಡಿ ಸಿ ಅವರಿಗೆ. ಡಿ ಸಿ ಅವರಿಗೆ ಅರ್ಜಿ ಕೊಡೋಕ್ಕೆ ಮುಂದಾಗಿದ್ರಿ. ಹೌದು ಹೌದು ಹೌದು, ಡಿ ಸಿ ಅವರು ಏನು ವಿಚಾರವಾಗಿ ಸರ್? ಅದು ನೌಕರಿ ಸಂಬಂಧನೇ, ಬೇರೆ ಇನ್ನೇನಿಲ್ಲ. ನಮ್ಮ ಸೊಸೆಗೆ ಒಂದು ಖಾಯಂ ನೌಕರಿ ಕೊಡ್ರಿ. ಅವಳು ವಿದ್ಯಾರ್ಥಿ, ಅವಳೇನು ಪಿ ಯು ಸಿ ಓದಾಳೆ. ಪಿ ಯು ಸಿಗೆ ತತ್ಸಮಾನವಾದ ನೌಕರಿಯನ್ನು ಕೊಡಬೇಕಂತ ಸರ್ಕಾರದಲ್ಲಿ ಕಾನೂನಿದೆ. ಆ ಕಾನೂನು ಪ್ರಕಾರ ಖಾಯಂ ನೌಕರಿಯನ್ನು ನಾವು ಅಪೇಕ್ಷೆ ಮಾಡ್ತೀವಿ. ಸರ್ಕಾರ ಅದರಿಂದ ಸಕಾರಾತ್ಮಕ ಸಿಗುತ್ತೆ ಅಂತ ನಂಬಿಕೆ ಇದೆ ನಮಗೆ. ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ. ಎಮ್ ಎಲ್ ಎ ಇರ್ಬೋದು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಇರ್ಬೋದು, ಹೋಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಎಲ್ಲರೂ ನಾವು ನಿಮ್ಮ ಜೊತೆಗಿದ್ದೀವಿ, ಧೈರ್ಯವಾಗಿರ್ರಿ, ನಿಮಗೆಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರಿಂದ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ವಿರೋಧ ಪಕ್ಷದ ಮುಖ್ಯ ಇವರೇನಿದ್ರಲ್ಲ ಅವರು ಕೂಡ ಬಂದಾಗ ಕೂಡ ನಾವು ಕೂಡ ಸರ್ಕಾರದ ಜೊತೆಗೆ ನಾವು ಮನವಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಮಗೆ ನಮ್ಮ ಸೊಸೆಗೆ ಒಂದು ಖಾಯಂ ನೌಕರಿ ಸಿಗುತ್ತೆ ಅಂತ ಎಲ್ಲರ ಕಡೆಯಿಂದನೂ ಭರವಸೆ ಇರೋದ್ರಿಂದ ನಂಬಿಕೆ ಇದೆ ನಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.